ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊಸದಾಗಿ ಲಾಂಚ್ ಆಗಿರುವ ಮೋಟೋ ಎಡ್ಜ್ 70 ಫ್ಯೂಷನ್ ಮೊಬೈಲ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಪ್ರೈಸ್ ರೇಂಜ್ಗೆ ನೀವು ಇದನ್ನ ಬೈ ಮಾಡ್ಬೋದು ಅಥವಾ ಬೇಡವಾ, ಅಥವಾ ಈ ಮೊಬೈಲ್ನಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದೊಂದು ಬೆಸ್ಟ್ ಮಿಡ್ ರೇಂಜ್ ಸ್ಮಾರ್ಟ್ ಫೋನ್ ಆಗಿದ್ದು, ಸೊ ನೀವು ಅಂಡರ್ 30,000 ಒಳ್ಳೆ ಚೆನ್ನಾಗಿರೋ ಫೋನನ್ನು ಹುಡುಕ್ತಾ ಇದ್ದೀರಾ ಅಂದರೆ ಇದೊಂದು ನಿಮಗೆ ಒಳ್ಳೆ ಆಪ್ಷನ್ ಆಗಬಹುದು. ಸೊ ಮೊಬೈಲ್‌ನ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇನ್ಫಾರ್ಮೇಷನ್‌ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವು ಬೈ ಮಾಡ್ಬೋದಾ ಬೇಡವಾ ಅನ್ನೋದ್ರ ಬಗ್ಗೆನೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇನ್ನು ಯಾರ್ಯಾರು ನಮ್ಮ ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡ್ತಾ ಇರ್ಬೋದು ನೀವು, ಏನಿದು ಮೋಟೋ ಎಡ್ಜ್ 70 ಫ್ಯೂಷನ್ ಏನು ಮೊಬೈಲ್ ಇದೆಯಲ್ಲ, ಸೊ ಇದು ಆಲ್ರೆಡಿ ಲಾಂಚ್ ಆಗಿದ್ದು. ಈ ಮೋಟೋದವ್ರದ್ದು ಎಡ್ಜ್ 60 ಫ್ಯೂಷನ್ ಏನಿದೆಯಲ್ಲ, ಒಂದು ಮಾರ್ಕೆಟ್ನಲ್ಲಿ ಒಂದು ಅಲೆಯನ್ನೇ ಕ್ರಿಯೇಟ್ ಮಾಡಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಮೋಟೋ ಎಡ್ಜ್ 60 ಫ್ಯೂಷನ್ ಬಹಳ ಫೇಮಸ್ ಆಗಿತ್ತು ಮತ್ತು ಬಹಳ ಜನ ಅದನ್ನ ಬೈ ಮಾಡಿದ್ರು. ಈಗ ಅದರ ನೆಕ್ಸ್ಟ್ ವರ್ಷನ್ ಮೋಟೋ ಎಡ್ಜ್ 70 ಫ್ಯೂಷನ್ ಲಾಂಚ್ ಮಾಡಿದ್ದಾರೆ. ಸೊ ಈ ಮೊಬೈಲ್ನಲ್ಲಿ ಏನೆಲ್ಲ ಚೆನ್ನಾಗಿದೆ ಏನೆಲ್ಲ ಚೆನ್ನಾಗಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದರಲ್ಲಿ ಒಂದು 50 MP ಒಂದು ಮೇನ್ ಸೆನ್ಸರ್ ಸೋನಿ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ನಂತರ 7000 mAh ಬ್ಯಾಟರಿ ಕೆಪಾಸಿಟಿಯನ್ನು ನಿಮಗೆ ಕೊಟ್ಟಿದ್ದಾರೆ ಮತ್ತು 68 ವ್ಯಾಟ್ ಟರ್ಬೋ ಪವರ್ ಚಾರ್ಜರ್ ಅನ್ನು ಕೂಡ ನಿಮಗೆ ಇನ್ ಬಾಕ್ಸ್‌ನಲ್ಲಿ ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಕೆಲವೊಂದಿಷ್ಟು ಮೊಬೈಲ್‌ಗಳಲ್ಲಿ ನಿಮಗೆ ಚಾರ್ಜರ್ ಅನ್ನು ಕೊಟ್ಟಿರೋದಿಲ್ಲ. ಸೊ ನಿಮಗೆ ಈ ಮೊಬೈಲ್‌ನಲ್ಲಿ ಚಾರ್ಜರ್ ಅನ್ನು ಸಹ ಕೊಟ್ಟಿರ್ತಾರೆ. ನಂತರ ಲಕ್ಸುರಿಯಸ್ 3 ಕಲರ್ಸ್ ಅವ್ರದ್ದು ಏನು ಲಾಂಚ್ ಮಾಡಿದ್ದಾರೆ ಫೋನನ್ನ, ಅವು ಯಾವ್ಯಾವ ಕಲರ್ ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ನಂತರ ನಿಮಗೆ 5200 ನಿಟ್ಸ್ ಬ್ರೈಟ್‌ನೆಸ್ ಅನ್ನ ನೀವು ಈ ಮೊಬೈಲ್‌ನಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಅಂದ್ರೆ ನಿಮ್ಗೆ ಬಿಸಿಲಿನಲ್ಲಿ ಕೂಡ ಒಂದು ಲೆವೆಲ್‌ಗೆ ಬ್ರೈಟ್‌ನೆಸ್ ಅನ್ನ ಇದು ಕೊಡುತ್ತೆ. ನೀವು ಬಿಸಿಲಿನಲ್ಲಿ ಕೂಡ ನೀವು ಒಂದು ಲೆವೆಲ್‌ಗೆ ನೀವು ಔಟ್‌ಡೋರಲ್ಲಿ ಕೂಡ ನೀವು ಮೊಬೈಲ್‌ನ ಯೂಸ್ ಮಾಡ್ಬೋದಾಗಿರುತ್ತೆ. ಮತ್ತು 144 ಹರ್ಟ್ಸ್ ರಿಫ್ರೆಶ್ ರೇಟ್ ಹೊಂದಿರುವ ಡಿಸ್‌ಪ್ಲೇ ಇದಾಗಿದ್ದು, ನಿಮಗೆ ಸ್ಮೂತ್ ಆಗಿ ಫೀಲ್ ಆಗುತ್ತೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ, ಈಗ ಲೇಟೆಸ್ಟ್ ಪ್ರೊಸೆಸರ್ ಏನಿದೆಯಲ್ಲ, ಸ್ನ್ಯಾಪ್‌ಡ್ರ್ಯಾಗನ್ 7S ಜೆನ್ 4 ಪ್ರೊಸೆಸರ್‌ನ ಇದರಲ್ಲಿ ಆಡ್ ಮಾಡಿದ್ದು. ಸೊ ನಿಮಗೆ 1 ಮಿಲಿಯನ್ ಪ್ಲಸ್ ಅಂತ್ಯುತು ಸ್ಕೋರ್ ಅನ್ನು ನಿಮಗೆ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ನೀವೇನಾದ್ರೂ ಗೇಮಿಂಗ್ ಫೋನನ್ನು ಹುಡುಕ್ತಾ ಇದ್ರೆ ಅಥವಾ ನಿಮ್ಗೇನಾದ್ರೂ ಗೇಮ್ ಆಡಬೇಕು ಅನ್ನೋದಿದ್ರೆ ನಿಮಗೆ 1 ಮಿಲಿಯನ್ ಪ್ಲಸ್ ಅಂತ್ಯುತು ಸ್ಕೋರ್ ನಿಮಗೆ ಇದರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಮತ್ತು ಮೋಟೋ ಎಐನು ಕೂಡ ಇದರಲ್ಲಿ ಆಡ್ ಮಾಡಿದ್ದಾರೆ ಮತ್ತು ಕೋಪೈಲಟ್, ಪರ್ಪ್ಲೆಕ್ಸಿಟಿ ಮತ್ತು ಜೆಮಿನಿ ಇನ್ ದ ಬಾಕ್ಸ್ ಕೂಡ ನಿಮಗೆ ಸಿಗುತ್ತವೆ. ನಂತರ IP68 ಮತ್ತು 69 ಏನು ರೇಟಿಂಗ್ಸ್ ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಅಂದ್ರೆ ಅಂಡರ್ ವಾಟರ್ ರೇಟಿಂಗ್ಸ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ನಂತರ ನೀವು ಒಂದು ಲೆವೆಲ್‌ಗೆ ನೀವು ವಾಟರ್ ಪ್ರೂಫ್ ಫೋನ್ ಅಂತ ಕೂಡ ನೀವು ಕರಿಬೋದಾಗಿರುತ್ತೆ. ನಂತರ ನಿಮಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಟ್ ಕೂಡ ಇದ್ದು, ಗೊರಿಲ್ಲಾ ಗ್ಲಾಸ್ 7i ಕೂಡ ಆಡ್ ಆಗಿರುತ್ತೆ. ಅಂದ್ರೆ ನಿಮಗೆ ಗ್ಲಾಸ್ ಮತ್ತು ಬ್ಯಾಕ್ ಪ್ಯಾಕ್ ಆಗಿರ್ಬೋದು, ಎರಡೂ ಗಟ್ಟಿಯಾಗಿರುತ್ತೆ. ಸೊ ಈಸಿಯಾಗಿ ಬ್ರೇಕ್ ಆಗೋದಿಲ್ಲ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಲೋ ಯುಎಕ್ಸ್ ಬೇಸ್ಡ್ ಆಂಡ್ರಾಯ್ಡ್ 16 UI ಅನ್ನ ಇದರಲ್ಲಿ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, 7000 mAh ಬ್ಯಾಟರಿ ಕೆಪಾಸಿಟಿಯನ್ನು ಹೊಂದಿರುವ ಈ ಬ್ಯಾಟರಿ ಈ ಮೊಬೈಲ್ 68 ವ್ಯಾಟ್ ಚಾರ್ಜಿಂಗ್ ಅನ್ನ ಹೊಂದಿರುತ್ತದೆ. ನಂತು ನೀವು ಒಂದ್ಸಲಿ ಬ್ಯಾಟರಿ ಚಾರ್ಜ್ ಮಾಡಿದ್ರೆ ನಿಮಗೆ 52 ಅವರ್ಸ್ ವರೆಗೆ ಬ್ಯಾಟರಿ ಲೈಫ್ ಬರುತ್ತೆ ಅಂತ ಕಂಪ್ನಿಯವರು ಕ್ಲೈಮ್ ಮಾಡ್ತಾರೆ. ಸೊ ನೀವು ನೋಡ್ತಿರ್ಬೋದು, ಒಂದು 5ರಿಂದ 6 ಅವರ್ಸ್ ಹೆಚ್ಚು ಕಮ್ಮಿ ಆಗ್ಬೋದು ಅದರಲ್ಲಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, 10 ಮಿನಿಟ್ಸ್ ಚಾರ್ಜ್ 12 ಅವರ್ ಪವರ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ನೀವು 10 ನಿಮಿಷ ಚಾರ್ಜ್ ಮಾಡಿದ್ರೆ ನೀವು 12 ತಾಸು ಫೋನನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ, ನೀವೇನಾದ್ರೂ BGMI ಪ್ಲೇಯರ್ ಆಗಿದ್ದು ಅಥವಾ ಗೇಮಿಂಗ್ ಪ್ಲೇಯರ್ ಆಗಿದ್ರೆ ನಿಮಗೆ 120 FPS BGMI ಗೇಮಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ ಈ ಮೊಬೈಲ್. ಮತ್ತು ಸ್ನ್ಯಾಪ್‌ಡ್ರ್ಯಾಗನ್ 7S ಜೆನ್ 4 ಪ್ರೊಸೆಸರ್‌ನ ಹೊಂದಿರುತ್ತೆ. ಸೊ ಇದು ಒಂದು ಪವರ್‌ಫುಲ್ ಆದ ಪ್ರೊಸೆಸರ್ ಆಗಿರೋದ್ರಿಂದ ನಿಮಗೆ ಸ್ಮೂತ್ ಆಗಿ ಗೇಮ್ ರನ್ ಆಗುತ್ತೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆಗ್ಲೇ ಹೇಳಿದ್ರಲ್ಲ ನಾವು, ಎಕ್ಸ್ಟ್ರಾರ್ಡಿನರಿ ಸ್ಟ್ರೆಂತ್ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಟ್ ಅನ್ನು ಹೊಂದಿರುತ್ತೆ ಈ ಫೋನು. ಮತ್ತು ಗೊರಿಲ್ಲಾ ಗ್ಲಾಸ್ 7i ಹೊಂದಿದ್ದು, ಅಂಡರ್ ವಾಟರ್ ಪ್ರೊಟೆಕ್ಷನ್ IP68 ಮತ್ತು 69 ಎರಡೂ ಪ್ರೊಟೆಕ್ಷನ್ ಅನ್ನು ಹೊಂದಿರುತ್ತೆ. ನಂತರ ನಿಮಗೆ ಆಗ್ಲೇ ಹೇಳಿದಾಗೆ ಮೋಟೋ ಎಐ ಕೂಡ ಇದರಲ್ಲಿ ಇರುತ್ತೆ. ಸೊ ನೀವು ಮೊಬೈಲ್ ಮೊಬೈಲ್‌ನಲ್ಲಿ ಪರ್ಪ್ಲೆಕ್ಸಿಟಿ ಮತ್ತು ಕೋಪೈಲಟ್ ಮತ್ತು ಜೆಮಿನಿಯನ್ನ ಯೂಸ್ ಮಾಡ್ಬೋದಾಗಿರುತ್ತೆ. ನಂತರ ಇದರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಮೋಟೋ ಎಐ ಇದ್ದ ಏನೇನಪ್ಪ ಯೂಸ್ ಆಗುತ್ತೆ ಅಂದ್ರೆ, ನೀವು ಎಐ ಅಡಾಪ್ಟಿವ್ ಸ್ಟೆಬಿಲೈಸೇಷನ್ ಸಿಗುತ್ತೆ. ಅಂದ್ರೆ ನೀವೇನಾದ್ರೂ ವಿಡಿಯೋಗ್ರಾಫರ್ ಆಗಿದ್ದು ವಿಡಿಯೋ ಮಾಡ್ತಾ ಇದ್ರೆ ಎಐ ಅಡಾಪ್ಟಿವ್ ಸ್ಟೆಬಿಲೈಸೇಷನ್ ಸಿಗುತ್ತೆ. ಅಂದ್ರೆ ನಿಮಗೆ
ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿ ಸ್ಟ್ರಕ್ ಆಗೋದಾಗಿರ್ಲಿ ಅಥವಾ ಫ್ರೇಮ್ ರೇಟ್‌ಗಳು ಕಮ್ಮಿ ಆಗಿರೋದಾಗಿರ್ಲಿ ಕಾಣೋದಿಲ್ಲ. ನೀವು ಎಐ ಮುಖಾಂತರ ನೀವು ಸ್ಟೆಬಿಲೈಜೇಷನ್ ಅನ್ನ ಕಂಟ್ರೋಲ್ ಮಾಡೋದಾಗಿರುತ್ತೆ. ನಂತರ ಎಐ ಫೋಟೋ ಎನ್ಹಾನ್ಸ್‌ಮೆಂಟ್ ಕೂಡ ನಿಮಗೆ ಸಿಗುತ್ತೆ. ನೀವು ಆಲ್ರೆಡಿ ಪಿಕ್ಚರ್‌ನ ತೆಗೆದಿದ್ದು ನೀವು ಮೋಟೋ ಎಐ ಇನ್‌ಬಿಲ್ಟ್ ಎಐ ಏನಿರುತ್ತಲ್ಲ ಅದ್ರ ಮುಖಾಂತರ ನೀವು ಕಲರ್ ಕರೆಕ್ಷನ್, ಬ್ರೈಟ್ನೆಸ್ ಕರೆಕ್ಷನ್ ಮತ್ತು ಟೆಕ್ಸ್ಚರ್ ಕರೆಕ್ಷನ್ ಕೂಡ ನೀವು ಮಾಡಬಹುದಾಗಿರುತ್ತೆ. ನಂತರ ಇಲ್ಲಿ ಕ್ಯಾಮೆರಾ ನೋಡೋದಾದ್ರೆ ಮೇನ್ ಸೆನ್ಸಾರ್ ಬಂದ್ಬಿಟ್ಟು ನಿಮಗೆ 50 ಎಂಪಿ ಸೋನಿ ಲೈಟಿಯಾ 710 ವಿತ್ ಐಒಎಸ್ ಕ್ಯಾಮೆರಾ ಮೇನ್ ಸೆನ್ಸಾರ್ ಇರುತ್ತೆ ಮತ್ತು ಆಂಬಿಯಂಟ್ ಸೆನ್ಸಾರ್ 3 ಇನ್ 1 ಒಂದು ಸೆನ್ಸಾರ್ ಇರುತ್ತೆ. ನಂತರ 13 ಎಂಪಿ ಅಲ್ಟ್ರಾ ವೈಡ್ ಮತ್ತು ಇದು ಮ್ಯಾಕ್ರೋ ವಿಷನ್ ಕೂಡ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಈ 13 ಎಂಪಿ ಏನು ಅಲ್ಟ್ರಾ ವೈಡ್ ಇದೆಯಲ್ಲ, ಸೊ ಇದೇ ಕ್ಯಾಮ್ರಾ ಮ್ಯಾಕ್ರೋ ಕ್ಯಾಮ್ರಾ ಆಗಿ ನಿಮಗೆ ವರ್ಕ್ ಆಗುತ್ತೆ. ನಂತರ ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು 4K ರೆಕಾರ್ಡಿಂಗ್ ಇರುತ್ತೆ. 32 ಎಂಪಿ ಕ್ಯಾಮ್ರಾ ಇರುತ್ತೆ ಫ್ರೆಂಡ್ಸ್. ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಫೋನ್ 3 ಕಲರ್ ವೇರಿಯಂಟ್ ನಲ್ಲಿ ನಿಮಗೆ ಲಾಂಚ್ ಆಗಿದೆ. ಮೊದಲನೇದು ಬಂದ್ಬಿಟ್ಟು ಪ್ಯಾಂಟೋನ್ ಬ್ಲೂ ಶರ್ಫ್ ಅಂತ, ಮತ್ತೆ ಎರಡನೇದು ಪ್ಯಾಂಟೋನ್ ಕಂಟ್ರಿ ಏರ್ ಅಂತ, ನಂತರ ಪ್ಯಾಂಟೋನ್ ಸಿಲ್ಹೌಟೆ ಅಂತ. ಸೊ 3 ಕಲರ್ ಅನ್ನು ನಿಮಗೆ ಇಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಈ ತರ 3 ಕಲರ್ಗಳು ಇಲ್ಲಿ ಶೋ ಆಗುತ್ತೆ. ನಂತರ ನಿಮ್ಗೆ ಯಾವ್ದು ಕಲರ್ ಇಷ್ಟ ಆಗುತ್ತೋ ಸೊ ನೀವು ಅದನ್ನ ಬೈ ಮಾಡ್ಬೋದಾಗಿರುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು 7.9 ಸ್ಲಿಮ್ ಅನ್ನ ಹೊಂದಿರುವ ಫೋನ್ ಇದಾಗಿದ್ದು, ನಂತರ 193 ಗ್ರಾಮ್ ಲೈಟ್ ಡಿಸೈನ್ ಅನ್ನ ಹೊಂದಿರುತ್ತೆ. ಒಂದು ಲೆವೆಲ್ಗೆ ಥಿಕ್ನೆಸ್ ಅನ್ನ ಹೊಂದಿರುತ್ತೆ ಮತ್ತು ಲೈಟ್ ವೇಟ್ ಕೂಡ ಈ ಮೊಬೈಲ್ ಇರುತ್ತೆ ಫ್ರೆಂಡ್ಸ್. ನಂತರ ಇಲ್ಲಿ ನೋಡ್ತಿರ್ಬೋದು ನಾನು ಟಾಪ್ ವ್ಯೂ ಅನ್ನ ತೋರಿಸ್ತಾ ಇದ್ದೀನಿ ಮೊಬೈಲ್ದು. ಇಲ್ಲಿ ನೋಡ್ತಾ ಇರ್ಬೋದು ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಆಗೋದ್ರಿಂದ ಇಲ್ಲಿ ಡಾಲ್ಬಿ ಅಟ್ಮೋಸ್ ಅಂತ ಬರೆದಿದ್ದಾರೆ. ನಂತರ ಇನ್ನು ಬಾಟಮ್ ವ್ಯೂ ನೋಡೋದಾದ್ರೆ ಇಲ್ಲೊಂದು ಸಿಮ್ ಹಾಕೋದಕ್ಕೆ ಒಂದು ಟ್ರೇ ಅನ್ನು ಕೊಟ್ಟಿದ್ದಾರೆ. ನಂತರ ಇಲ್ಲಿ ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಮತ್ತು ಸ್ಪೀಕರ್ಗಳನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ನಂತರ ನೀವು ಸೈಡ್ ವ್ಯೂ ಅನ್ನು ನೋಡೋದಾದ್ರೆ ಲೆಫ್ಟ್ ಸೈಡ್ ಯಾವುದೇ ರೀತಿ ಬಟನ್ಗಳು ಸಿಗೋದಿಲ್ಲ ನಿಮಗೆ ನೋಡೋಕೆ. ರೈಟ್ ಸೈಡ್ ಬಂದ್ಬಿಟ್ಟು ವಾಲ್ಯೂಮ್ ಅಪ್ ಮತ್ತು ವಾಲ್ಯೂಮ್ ಡೌನ್ ಬಟನ್ ಇರುತ್ತೆ. ನಂತರ ಫಾರ್ವರ್ಡ್ ಬಟನ್ ಕೂಡ ನಿಮಗೆ ರೈಟ್ ಸೈಡ್ ಅಲ್ಲಿ ಸಿಗುತ್ತೆ. ಇದು ಫ್ರಂಟ್ ವ್ಯೂ ಆಗಿರುತ್ತೆ ಫ್ರೆಂಡ್ಸ್, ಇದು ಬ್ಯಾಕ್ ವ್ಯೂ ಆಗಿರುತ್ತೆ. ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಇನ್ನು ಯಾವುದೇ ರೀತಿ ಬೇರೆದು ಯಾವುದಾದ್ರೂ ಮೊಬೈಲ್ದು ನಿಮಗೆ ರಿವ್ಯೂ ಬತ್ತು ಮಾಹಿತಿ ಆಯ್ತು ನಿಮ್ಗೆ ಏನಾದರೂ ಬೇಕಾದ್ರೆ ಸೊ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೊಂದು ಬೆಸ್ಟ್ ಮೊಬೈಲ್ ಫ್ರೆಂಡ್ಸ್. ಅಂದ್ರೆ ಅಂಡರ್ 30,000ಗೆ ನೀವೇನಾದ್ರೂ ಒಂದು ಸ್ಮಾರ್ಟ್ ಫೋನ್ ಅನ್ನು ಹುಡುಕ್ತಾ ಇದ್ದೀರಾ ಅಂದ್ರೆ ಇದೊಂದು ಬೆಸ್ಟ್ ಮೊಬೈಲ್ ಆಗಿರುತ್ತೆ. ಇದರಲ್ಲಿ 8 GB 128 GB ಅಂದ್ರೆ 8 GB 128 GB ಬಂದ್ಬಿಟ್ಟು ನಿಮಗೆ ಅರೌಂಡ್ 27,000 26,000ಗೆ ಸಿಗುತ್ತೆ. ನಂತರ ನಿಮಗೆ 12 to 56 ಬಂದ್ಬಿಟ್ಟು 29,000 ಅರೌಂಡ್ ಆಗುತ್ತೆ. ಸೊ ನಿಮಗೆ ಯಾವ ವೇರಿಯಂಟ್ ಬೇಕೋ ಅದನ್ನು ನೋಡಿ ನೀವು ಬೈ ಮಾಡಬಹುದಾಗಿರುತ್ತೆ ಫ್ರೆಂಡ್ಸ್. ಇದೊಂದು ಒಳ್ಳೆ ಸ್ಮಾರ್ಟ್ ಫೋನ್ ಆಗಿದ್ದು ಸೊ ನೀವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡದೆ ನೀವು ಈ ಸ್ಮಾರ್ಟ್ ಫೋನ್ ಅನ್ನ ಬೈ ಮಾಡಬಹುದಾಗಿರುತ್ತೆ. ಇದೇ ರೀತಿ ಮೋಟೋದವರು ಈ ಹಿಂದಿನ ವರ್ಷನ್ ಅಂದ್ರೆ ಏನು ಮೋಟೋ ಎಡ್ಜ್ 60 ಫ್ಯೂಷನ್ ಅನ್ನ ಏನು ಲಾಂಚ್ ಮಾಡಿದ್ರಲ್ಲ, ಸೊ ಅದು ಒಂದು ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಿತ್ತು. ಸೊ ಅದಕ್ಕೋಸ್ಕರ ಅವರು ಅದರ ನೆಕ್ಸ್ಟ್ ವರ್ಷನ್ ಅನ್ನ ಮೋಟೋ 70 ಫ್ಯೂಷನ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದು ಒಂದು ಒಳ್ಳೆ ಫೋನ್ ಆಗಿರುತ್ತೆ ಫ್ರೆಂಡ್ಸ್. ಯಾರಾದ್ರೂ ಬೈ ಮಾಡ್ಬೇಕಂದ್ರೆ ಸೊ ನೀವು ಬೈ ಮಾಡಬಹುದಾಗಿರುತ್ತೆ. ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.